ನಮಸ್ಕಾರ. ಆ, ತೀರಾ ಇತ್ತೀಚೆಗೆ ನಾನು ಅಡಿಕೆನಲ್ಲಿ ರಸಾವರಿ ಕುರಿತು ಆ, ಒಂದು ವಿಸ್ತೃತವಾದ ವಿಡಿಯೋನ ಮಾಡಾಕಿದ್ದೆ. ಅದನ್ನು ನೋಡಿದಂತಹ ಅನೇಕ ಕೃಷಿಕರು ಆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳು. ಮತ್ತು ಕೆಲವರು ತಮ್ಮ ಸಂದೇಹಗಳನ್ನು ಪ್ರಶ್ನೆಗಳ ಮೂಲಕ ಕೇಳಿದರು. ಆ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಮತ್ತೊಂದು ವಿಡಿಯೋನ ಕಳಿಸಿದ್ದೆ. ಅದರ ಹೊರತಾಗಿಯೂ ಕೂಡ ಮತ್ತಷ್ಟು ಸಣ್ಣ ಸಣ್ಣ ಸಂದೇಹಗಳು, ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ಒಂದು ಸಂದೇಹಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ. ರಾಜೇಶ್ ಭಟ್ ಅನ್ನೋರು ಕೇಳಿರೋದಂಥ ಒಂದು ಪ್ರಶ್ನೆ, ಸರ್ ನೀವು 1 ಎಕರೆಗೆ ರಸಾವರಿ ಬಗ್ಗೆ ಎಷ್ಟು ಗೊಬ್ಬರಗಳು ಕೊಡಬೇಕು ಅಂತ ಹೇಳಿದ್ದೀರಿ. ಆದರೆ ನಮಗೆ ಈ 200 ಲೀಟ್ರ್ ನೀರಿಗೆ ಎಷ್ಟು ಗೊಬ್ಬರ ಹಾಕ್ಕೋಬೇಕು ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನೀವು ನಿಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ NPK ಮಟ್ಟ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಸಾಧಾರಣ 100 ಗ್ರಾಮು 40 ಗ್ರಾಮು 140 ಗ್ರಾಮು ಒಂದು ಗಿಡಕ್ಕೆ ಅಂತ ನಾವು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರ ಇರೋದು. ಆದರೆ ನಿಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ಒಂದು 140 ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅದು ಗೊತ್ತಾದ ನಂತರ ಏನು ಮಾಡಬೇಕು, ನಾವು 200 ಲೀಟ್ರಿಗೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ಗೊಬ್ಬರಗಳನ್ನ ಕೊಡೋದು ಹೇಗೆ, ಡ್ರಿಪ್ ಮೂಲಕ ಕೊಡಬೇಕು. ಡ್ರಿಪ್ಪಲ್ಲಿ ಹೇಗೆ ಕೊಡೋದು, ಸಾಧಾರಣವಾಗಿ ಎಲ್ಲರೂ ಬಳಸ್ತಕ್ಕಂಥ ಪದ್ಧತಿ ಅಂದರೆ ವೆಂಚುರಿ. ಸೊ ವೆಂಚುರಿ ಮೂಲಕ ಕೊಡುವಾಗ ನೀವು ಈ 1 ಎಕರೆಗೆ ಎಷ್ಟು ವಾಲ್ವ್ಗಳಿದೆ ಅನ್ನೋದನ್ನು ನೋಡ್ಕೋಬೇಕು. 2 ವಾಲ್ವ್ ಇದೆಯಾ, ಎಷ್ಟಿದೆ ಅಂತ ನೋಡಿಕೊಂಡು, ಉದಾಹರಣೆಗೆ 1 ಎಕರೆಗೆ ಒಂದೇ ವಾಲ್ವ್ ಇದೆ ಅಂತ ಆದರೆ ಸೊ ಅದಕ್ಕೆ ನಾವು ಒಟ್ಟಿಗೆ ಕೊಡ್ಬೋದಾಗುತ್ತೆ. ಇನ್ ಕೇಸ್ 2 ವಾಲ್ವ್ ಇದೆ ಅಂದರೆ ನಾವು ಡಿವೈಡ್ ಮಾಡ್ಕೋಬೇಕು. ಉದಾಹರಣೆಗೆ ಅಡಿಕೆ 1 ಎಕರೆನಲ್ಲಿ ಸಾಧಾರಣ 2.7 by 2.7 ಮೀಟ್ರ್ ಮಾಡಿದ್ರೆ 550 ಗಿಡ ಕೂರುತ್ತೆ 1 ಎಕರೆಗೆ. ಅಷ್ಟು 550 ಗಿಡ ಇದೆ ಅಂತಿದ್ರೆ ಅದನ್ನು 2 ಭಾಗ ಮಾಡ್ಕೋಬೇಕು. ನೀವು ಒಂದೇ ವಾಲ್ವ್ ಇದೆ ಅಂದರೆ ಬೇಕಿದ್ರೆ ನೀವು ನೋಡಿ, ಈಗ ನಾನು 550 ಗಿಡಕ್ಕೆ 1 ವರ್ಷಕ್ಕೆ 140 ಗ್ರಾಮ್ನ ಲೆಕ್ಕ ಹಾಕಿದಾಗ ನಮಗೆ ಟೋಟಲ್ 1 ವರ್ಷಕ್ಕೆ ಕೊಡಬೇಕಾಗಿರೋ ಗೊಬ್ಬರ 77 kg ಯೂರಿಯಾ, 36 kg DAP ಮತ್ತು 96 kg MOP ಕೊಡಬೇಕಾಗುತ್ತೆ. ಸೊ ಅದನ್ನು ನಾವು 18 ಸಲ 18 ಫರ್ಟಿಗೇಷನ್ಗೆ ಡಿವೈಡ್ ಮಾಡಿದ್ವಿ. ಅಂದರೆ 20 ದಿನಕ್ಕೊಂದ್ಸರಿ ಕೊಡಬೇಕು ಅಂತಾದರೆ ಅಷ್ಟನ್ನು ಒಟ್ಟು ನಮಗೆ 18 ಫರ್ಟಿಗೇಷನ್ ರಸಾವರಿಗಳು ಬರುತ್ತೆ. 20 ದಿನಗಳ ಅಂತರದಲ್ಲಿ ಕೊಡ್ತಾ ಹೋಗಬೇಕು. ಸೊ ಆ 18 ಫರ್ಟಿಗೇಷನ್ಗಳನ್ನು ನಾವು ಈ ಒಂದು ಕ್ವಾಂಟಿಟಿ ಏನು 77, 36, 96 kg 1 ಎಕರೆಗೆ ಹೇಳಿದ್ದಲ್ಲ, ಅದನ್ನು ನಾವು ಡಿವೈಡ್ ಮಾಡಿಕೊಂಡ್ರೆ ಒಂದು ಸಲಕ್ಕೆ ನಮಗೆ 4.5 kg ಯೂರಿಯಾ, 2 kg DAP ಮತ್ತು 5 kg ಪೊಟ್ಯಾಶ್ ಬರುತ್ತೆ. ಸೊ ಅದನ್ನು ಪ್ರತಿ 20 ದಿವಸಕ್ಕೊಂದ್ಸರಿ ನಾವು ಡ್ರಿಪ್ಪಲ್ಲಿ ಕೊಡ್ತಾ ಹೋಗ್ಬೇಕು. ಹಿಂಗೆ ಇಷ್ಟು ಗೊಬ್ಬರಗಳನ್ನ DAPನ ಒಂದಿನ ಮೊದಲೇ ನಾವು ನೆನೆ ಹಾಕಿ ತಿಳಿ ತಕ್ಕೊಂಡು ಸೋಸ್ಕೊಂಡು ಕೊಡಿ ಅಂತ ಹೇಳಿದ್ದೀನಿ. ಇನ್ನು MOP ಮತ್ತು ಯೂರಿಯಾವನ್ನು ಈಗ ನಾನೇನು 4.5 kg ಯೂರಿಯಾ, 2 kg DAP ಮತ್ತು 5 kg ಪೊಟ್ಯಾಶ್ ಹೇಳಿದ್ನಲ್ಲ, ಅದನ್ನು ಡೆಫಿನೆಟ್ಲಿ ನೀವು 200 ಲೀಟ್ರ್ ನೀರಿಗೆ ಡ್ರಮ್ಗೆ ಕೊಟ್ಕೊಂಡು ಫಸ್ಟು ನೀವು ಫರ್ಟಿಗೇಷನ್ ವೆಂಚುರಿ ಎಳ್ಸೋಕ್ಕೆ ಮುಂಚೆನೇ ಒಂದು 10ರಿಂದ 15 ನಿಮಿಷ ನೀರು ಕೊಟ್ಬಿಡ್ಬೇಕು. ಸೊ ಮಧ್ಯದಲ್ಲಿ ನಮಗೆ ಈ ಗೊಬ್ಬರವನ್ನು ಅದು ವೆಂಚುರಿ ಮೂಲಕ ಎಳ್ಕೋಬೇಕು. ಗೊಬ್ಬರ ಹೋದ್ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ನೀರು ಕೊಡಬೇಕಾಗುತ್ತೆ. ಸೊ ಈ ಒಂದು ಅಂಶವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು 200 ಲೀಟ್ರಿಗೆ ವೆಂಚುರಿ ಮೂಲಕ ಡ್ರಮ್ಮಲ್ಲಿ ಖಂಡಿತವಾಗ್ಲೂ ಕೊಡ್ಬೋದು. ಇನ್ ಕೇಸ್ 2 ವಾಲ್ವ್ ಇದ್ದರೆ ನಾವು ಈ ಕ್ವಾಂಟಿಟಿನ ಡಿವೈಡ್ ಮಾಡ್ಕೋಬೇಕು. ನೀವೇನು ಒಂದು 260 ಗಿಡ, 260 ಅಥವಾ 270 ಗಿಡ ಹಿಂಗೆ ಡಿವೈಡ್ ಮಾಡಿಕೊಂಡು ಈ ಕ್ವಾಂಟಿಟಿನ ಅಷ್ಟು ಗಿಡಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿ ನೀವು ಡ್ರಿಪ್ಪಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಆ ಒಂದು ಕ್ವಾಂಟಿಟಿನ ಕೊಡ್ಬೋದಾಗುತ್ತೆ. ಅದರಲ್ಲಿ ಮುಖ್ಯ ಅಂದರೆ ನೀವು ಮಣ್ಣು ಪರೀಕ್ಷೆ ಮಾಡಿಸೋದು, ಈ NPK ಎಷ್ಟು ಬೇಕಾಗುತ್ತೆ ನಿಮ್ಮ ಗಿಡಗಳಿಗೆ, ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಿಮ್ಮ ಗಿಡಗಳ ಒಂದು ವಯಸ್ಸು ಮತ್ತು ಇಳುವರಿಯ ಮಟ್ಟವನ್ನು ನೋಡಿಕೊಂಡು ಸೊ ಈ ಅಂಶಗಳನ್ನು ನಾವು ಗಣನೆಗೆ ತಗೊಂಡು ಈ ರೀತಿ ಫರ್ಟಿಗೇಷನ್ನ ಕೊಡ್ಬೋದು. ಕೆಲವರು ಡ್ರಿಪ್ ಇಲ್ಲದೇ ಇದ್ದರೂ ಕೂಡ ಕೊಡ್ಬೋದಾ ಅಂತ ಕೇಳಿದ್ದು ಉಂಟು. ಡ್ರಿಪ್ಪೇ ಬೇಕಾಗಿಲ್ಲ, ನೀವು ಮ್ಯಾನ್ಯುವಲಿ ಕೂಡ ಲಿಕ್ವಿಡ್ ಮಾಡ್ಕೊಂಡು ಇದನ್ನು ಈ ಡ್ರೆಂಚಿಂಗ್ ರೂಪದಲ್ಲಿ ಪ್ರತಿ ಮರಕ್ಕೆ 1.5 ಅಡಿ ಸುತ್ತ ಸೊ ನಾವೇನು ಗೊಬ್ಬರ ಹಾಕ್ತೀವಲ್ಲ ಆ ಜಾಗಕ್ಕೇ ಈ ಲಿಕ್ವಿಡ್ ಮೆನ್ಯೂರ್ನು ಕೂಡ ಡ್ರೆಂಚಿಂಗ್ ಮಾಡ್ಬೋದು. ಅದು ಕೂಡ ಫರ್ಟಿಗೇಷನ್ಗೆ ಸಮವಾದಂತೆ ಆಗ್ತದೆ ಅನ್ನೋ ಒಂದು ಅಂಶವನ್ನು ಇಲ್ಲಿ ಹೇಳ್ತೀನಿ. ಇನ್ನು ಇನ್ನೊಬ್ಬರು ಸುನಿಲ್ ಅನ್ನೋರು ಕೃತಜ್ಞತೆಯನ್ನು ಸಲ್ಲಿಸಿ, ಸರ್ ತಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಬೇಕು, ನಾನು ಈ ರಸಾವರಿ ಬಗ್ಗೆ ಹೆಚ್ಚಿಗೆ ವಿಚಾರಗಳನ್ನು ಕಲ್ತ್ಕೋಬೇಕು, ಇನ್ನೂ ಅನೇಕ ಸಂದೇಹಗಳಿದೆ, ನಿಮ್ಮನ್ನು ಭೇಟಿ ಮಾಡ್ಬೋದಾ ಅಂತ ಕೇಳಿದ್ದಾರೆ.
ಧಾರಾಳ ಭೇಟಿ ಮಾಡ್ಬೋದು. ನಾನು GKVK ಬೆಂಗಳೂರಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಏನಿದೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿದು, ಸೊ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಬಂದರೆ ಖಂಡಿತ ನನ್ನ ಸಮಯವನ್ನು ನಿಮಗೆ ಕೊಟ್ಟು ನಿಮ್ಮ ಏನೇನು ಸಂದೇಹ ಅನುಮಾನಗಳಿದೆ ಅದನ್ನು ಪರಿಹರಿಸಲಿಕ್ಕೆ, ಅದಕ್ಕೆ ಸೂಕ್ತವಾದ ಸಮಂಜಸವಾದ ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಇನ್ನೊಬ್ಬರು ಮಂಜುನಾಥ್ ಈ PH ಟೆಸ್ಟಿಂಗ್ ಎಕ್ವಿಪ್ಮೆಂಟು ಯಾವುದು ಬೆಟರ್ ಅಂತ ಕೇಳಿದ್ದಾರೆ. ಸೊ ದಯಮಾಡಿ ನೀವು PHನ್ನು ಮಾತ್ರ, ಸೊ ಸಾಕಷ್ಟು ಆನ್ಲೈನಲ್ಲಿ ಸಿಗುತ್ತೆ, ಆದರೆ ಅವು ಕ್ಯಾಲಿಬ್ರೇಷನ್ ಆಗಿರುತ್ತೋ ಇಲ್ವೋ, ಆ ಒಂದು ಇನ್ಸ್ಟ್ರೂಮೆಂಟ್ಗಳ ಒಂದು ಗುಣಮಟ್ಟದ ಬಗ್ಗೆ ನಮಗೆ ಸೂಕ್ತ ಮಾಹಿತಿ ಇಲ್ಲದೇ ಇರೋದ್ರಿಂದ ಸೊ ಇಂಥದ್ದನ್ನೇ ತಗೊಳ್ಳಿ ಅಂತ ಹೇಳೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ನನ್ನ ಒಂದು ಅಡ್ವೈಸ್ ಅಥವಾ ಸಲಹೆ ಅಂದರೆ, ನೀವು ಮಣ್ಣಿನ PHನ್ನು ಪ್ರತಿ ವರ್ಷಕ್ಕೊಂದ್ಸರಿ ನೀವೇನು ಸಾಯಿಲ್ ಟೆಸ್ಟ್ ಮಾಡ್ತಿರಲ್ಲ ಲ್ಯಾಬೋರೇಟ್ರಿಗಳಲ್ಲಿ, ಅಲ್ಲೇ ಮಾಡೋದು ಉತ್ತಮವಾದಂತಹ ಕ್ರಮ ಅಂತ. ಇನ್ನು ಪ್ರಕಾಶ್ ಅವರು ಕೇಳಿದ್ದಾರೆ, ಸರ್ ನೀವೇನೋ ಹೇಳಿದ್ರಿ, ಎಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಸುಮಾರು 5-6 ಕೃಷಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳಿದೆ, ಅವುಗಳ ಲ್ಯಾಬೋರೇಟ್ರಿಗಳಿದೆ. ಸೊ ಇನ್ನು ಅದು ಬಿಟ್ಟರೆ ಕೆಲವು ರಾಷ್ಟ್ರೀಯ ಸಂಸ್ಥೆಗಳು ಇದೆ. ಉದಾಹರಣೆಗೆ ನೀವು ಬೆಂಗಳೂರಾದರೆ GKVKನಲ್ಲಿ ಮಾಡಿಸ್ಬೋದು. ನಮ್ಮ ಒಂದು ಮಹಾವಿದ್ಯಾಲಯದಲ್ಲೂ ಕೂಡ ವ್ಯವಸ್ಥೆ ಇದೆ, ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ತಂದು ಕೊಟ್ಟರು ಕೂಡ ಮಾಡಿಕೊಡ್ತೀವಿ. ಅಥವಾ GKVK US ಬೆಂಗಳೂರು ಏನಿದೆ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಅಲ್ಲೂ ಕೂಡ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಇದನ್ನು ಮಾಡ್ತಾರೆ. ಅದರ ಹೊರತಾಗಿ ಅನೇಕ ಲ್ಯಾಬೋರೇಟ್ರಿಗಳಿದೆ. ಇನ್ನು IHR ಹೆಸರುಘಟ್ಟದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ, ಅಲ್ಲೂ ಕೂಡ ಮಾಡಿಸ್ಬೋದು. ಇನ್ನು ಅದು ಬಿಟ್ಟರೆ ಈಗ CPCRI ಏನು ಕಾಸರಗೋಡಲ್ಲಿ ಮುಖ್ಯ ಸಂಸ್ಥೆ, ಮತ್ತು ನಮ್ಮ ವಿಟ್ಲ ಪುತ್ತೂರಲ್ಲಿ ಅಲ್ಲೂ ಕೂಡ ಅವ್ರದ್ದೊಂದು ರೀಜನಲ್ ಸ್ಟೇಷನ್ ಇದೆ. ಸೊ ಅಲ್ಲೂ ಕೂಡ ಅವರು ಅಡಿಕೆ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಆ ಭಾಗದಲ್ಲಿ ಹತ್ರ ದಕ್ಷಿಣ ಕನ್ನಡದಲ್ಲಿರೋರು, ಸುತ್ತಮುತ್ತ ಹತ್ರ ಆಗೋಂಥವ್ರು ಅಲ್ಲಿಗೂ ಕೂಡ ಅದನ್ನು ಕೊಡ್ಬೋದು. ಇನ್ನು ಜಿಲ್ಲೆಗೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಸೊ ಅಲ್ಲೂ ಕೂಡ ತಾವು ಮಾಡಿಸ್ಬೋದು. ಅದರಲ್ಲಿ ಮಾಡಿಸುವಾಗ ನೀವು ಈ ಮೈಕ್ರೋನ್ಯೂಟ್ರಿಯೆಂಟು ಮಾಡಿಸ್ಬೇಕಾಗುತ್ತೆ. ಮೇಜರ್ NPK ಅಷ್ಟೇ ಅಲ್ಲದೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರು, ಮೈಕ್ರೋನ್ಯೂಟ್ರಿಯೆಂಟ್ಸು ಮಾಡಿಸ್ಬೇಕು. ಇನ್ನು ECPH ಅದು ಆರ್ಗ್ಯಾನಿಕ್ ಕಾರ್ಬನ್ನು ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಈ ಲೈಮಿಂಗ್ ರಿಕ್ವೈರ್ಮೆಂಟ್ಗೆ ಸಪರೇಟ್ ಬಫರ್ ಜೊತೆ ಟ್ರೀಟ್ ಮಾಡಿ ಒಂದು ಟೆಸ್ಟ್ ಇದೆ, ಅದನ್ನು ಮಾಡಿಸ್ಬೇಕು. ಅದು ಸಾಧಾರಣ ಮಾಡಿರೋದಿಲ್ಲ, ರಿಕ್ವೆಸ್ಟ್ ಮಾಡ್ಕೋಬೇಕು ಅದನ್ನು ಮಾಡಿ ಅಂತ. ಇನ್ನು ನಮ್ಮ ಬಯಲುಸೀಮೆನಲ್ಲಿ ಸ್ವಲ್ಪ ರಸಸಾರ ಜಾಸ್ತಿ ಇರೋದ್ರಿಂದ ಸೊ ಈಗ ನಾವು ಜಿಪ್ಸಮ್ ಹಾಕಬೇಕಾ ಸಲ್ಫರ್ ಹಾಕಬೇಕಾ ಅನ್ನೋದು ಒಂದು ದ್ವಂದ್ವ ಇರುತ್ತೆ. ಸೊ ಆ ಜಿಪ್ಸಮ್ ರಿಕ್ವೈರ್ಮೆಂಟ್ಗೂ ಕೂಡ ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಮಾಡಿ ಅದಕ್ಕೆ ಒಂದು ಸಪ್ರೇಟ್ ಟೆಸ್ಟ್ ಮಾಡ್ತಾರೆ, ಅದನ್ನು ಕೂಡ ಮಾಡಿ ಅಂತ ಕೇಳಬೇಕು. ಆಮೇಲೆ ಕೆಲವೊಂದು ಪ್ರತಿಷ್ಠಿತ ಪ್ರೈವೇಟ್ ಲ್ಯಾಬೋರೇಟ್ರಿಗಳು ಇದೆ, ಅಕ್ರಿಡಿಟೆಡ್ ಲ್ಯಾಬೋರೇಟ್ರೀಸು, ಅಲ್ಲೂ ಕೂಡ ಮಾಡಿಸ್ಬೋದು. ಆದರೆ ಅದು ವಿಶ್ವಾಸಾರ್ಹವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಅದ್ರ ಮಾಹಿತಿ ಇರಲಿ. ಏಕೆಂದರೆ ಭಾಳಷ್ಟು ಕಡೆ ಸರಿಯಾಗಿ ಮಾಡದೇ ಇರೋದು ಕೂಡ ನಮಗೆ ಗಮನಕ್ಕೆ ಬಂದಿರುತ್ತೆ, ಆ ಕಾರಣಕ್ಕಾಗಿ. ಇನ್ನು ರಂಜಿತ್ ಅನ್ನೋರು ಕಳೆ ಇದ್ದರೆ NPK ಜಾಸ್ತಿ ಕೊಡಬೇಕಂತ ಕೇಳಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಗೊಬ್ಬರಗಳು ಕೊಡಬೇಕು ಅಂದರೆ ಮೊದಲು ಕಳೆ ತೆಗೆಸ್ಬೇಕು. ಇಲ್ಲಾಂದರೆ ಬೆಳೆ ಏನು ತೊಗೊಳುತ್ತಲ್ಲ ಕೊಟ್ಟಿರೋ ಗೊಬ್ಬರಗಳನ್ನು ಅಥವಾ ಪೋಷಕಾಂಶಗಳನ್ನು, ಅದು ಕಳೆಗೆ ಹೋದರೆ ನಿಮಗೆ ನಷ್ಟ ಆಗುತ್ತೆ, ಸೂಕ್ತವಾದ ಸರಿಯಾದ ನಿರೀಕ್ಷಿತ ಇಳುವರಿ ಬರೋದಿಲ್ಲ. ಆದರೆ ಆ ಕಳೆ ಬೆಳೆದು ಆ ಕಳೆಯನ್ನು ನೀವು ಅಲ್ಲೇ ಕಾಂಪೋಸ್ಟ್ ಮಾಡಿ ಹಾಕಿದ್ರೆ ವಾಪಸ್ ಅಲ್ಲಿಗೆ ಹೋಗುತ್ತೆ, ಆದರೆ ಆ ವರ್ಷ ಸಿಗುತ್ತಾ, ಅದು ಒಂದು ಪ್ರಶ್ನೆ ಇರುತ್ತೆ. ಆದಷ್ಟು ಗೊಬ್ಬರಗಳನ್ನು ಕೊಡುವಾಗ ಕಳೆಗಳನ್ನ ನಿರ್ವಹಣೆ ಮಾಡಿ ನಂತರ ನಾವು ಫರ್ಟಿಗೇಷನ್ ಇರಲಿ ಅಥವಾ ಮಣ್ಣಿಗೆ ಕೊಡೋದಿರಲಿ, ಸೊ ಕೊಟ್ಟರೆ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ ಬೆಳೆಗೆ ಅನ್ನೋದು ಈ ಮೂಲಕ ತಾನೇ ಹೇಳ್ತೀನಿ. ಮತ್ತು ರಂಗನಾಥ್ ಆಲೂರ್ ಅನ್ನೋರು ಈ 14-6-21 ಅಂತ ಒಂದು ಕಾಂಪೋಸಿಷನ್ ಇರೋ ಗೊಬ್ಬರ ಬರುತ್ತೆ. ಅದು ನಾನೇನು 140-140 ಅಂತ ಹೇಳಿದ್ನಲ್ಲ NPKಗೆ, ಅದಕ್ಕೆ ಹತ್ತಿರವಾದಂತಹ ಒಂದು ಕಾಂಬಿನೇಷನ್, ಅದನ್ನು ಕೊಡ್ಬೋದಾ ಅಂತ ಕೇಳಿದ್ದಾರೆ. ಆದರೆ ಸಾಯಿಲಿ ಕೊಡುವಾಗ ಕೊಡ್ಬೋದೇನು ತೊಂದರೆ ಇಲ್ಲ. ಬಟ್ ಫರ್ಟಿಗೇಷನಲ್ಲಿ ಕೊಡುವಾಗ ಒಂದು ಮೂಲಭೂತ ತತ್ವ ಏನಪ್ಪ ಅಂದರೆ, ಅದು ನೀರಿನಲ್ಲಿ ಸಂಪೂರ್ಣ ಕರಗೋಂಗಿರಬೇಕು. ಕರಗಿದ್ರೆ ಮಾತ್ರ ಕೊಡಬೇಕಾಗುತ್ತೆ. ಆದರೆ ನನಗೆ ಗೊತ್ತಿರೋ ಹಾಗೆ ಇದು ಸಂಪೂರ್ಣವಾಗಿ ನೀರಲ್ಲಿ ಕರಗೋದಿಲ್ಲ. ಸೊ ಆ ಕಾರಣಕ್ಕಾಗಿ. ಆಮೇಲೆ ಅವ್ರು ಹೇಳಿದ್ದಾರೆ, ಇದು ಓದದೇ ಇರೋ ರೈತರಿಗೆ ಸರಳವಾಗಿ ಸುಲಭವಾಗಿ ಇದನ್ನು ಕೊಟ್ಟರೆ ಆ ರೇಷಿಯೋ ಆಗುತ್ತಾ ಅಂತ. ಆ ರೇಷಿಯೋನೂ ಕೂಡ ಫಿಕ್ಸ್ಡ್ ಇಲ್ಲ. ನಾನೇನು 140-140 ಅಂತ ಹೇಳಿದ್ನಲ್ಲ, ಅದು ಸಾಧಾರಣ ಶಿಫಾರಸು, ಜನರಲ್ ರೆಕಮೆಂಡೇಷನ್ ಅಥವಾ ಬ್ಲಾಂಕೆಟ್ ರೆಕಮೆಂಡೇಷನ್ ಅಂತೀವಿ. ಆದರೆ ನಿಮ್ಮ ಮಣ್ಣು ಪರೀಕ್ಷೆಯಲ್ಲಿ ನಮಗೆ ಏನು ಪೋಷಕಾಂಶ ಬಂದಿದೆ ಅದ್ರ ಮೇಲೆ ಆ ರೇಷಿಯೋ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಮಾಡ್ಬೋದು. ಈಗ ಯಾವುದೇ ಒಂದು ಗೊಬ್ಬರದಲ್ಲಿ ಗುಣಮಟ್ಟ ಇಲ್ಲ ಅಂದರೆ ನೀವು ಕೂಡ ಕೃಷಿ ಇಲಾಖೆಯವರಿಗೆ ಗಮನಕ್ಕೆ ತೊಗೊಂಬಂದು ಯಾವುದೇ ಕಂಪ್ನಿಯ ಉತ್ಪನ್ನ ಇರಲಿ ಅದನ್ನು ಒಂದು ನೀವು ಅರ್ಜಿಯನ್ನು ಕೊಟ್ಟು ಸೊ ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡಿಕೊಡಿ ಅಂತ ಹೇಳ್ಬೋದು. ಇಲ್ಲ ನೀವು ವೈಯಕ್ತಿಕವಾಗಿಯೂ ಕೂಡ ಯಾವುದೇ ನಮ್ಮ
ಲ್ಯಾಬೊರೇಟ್ರಿಗಳಿಗೆ ಕಳಿಸ್ಕೊಟ್ರೆ ಅದರಲ್ಲಿ ಎಷ್ಟು ಪರ್ಸೆಂಟಿಗೆ 14, 6, 21 ಅಂದರೆ 100 kg ನಲ್ಲದು, ಅಂದರೆ 2 ಬ್ಯಾಗು 50 kgದು ಒಂದು ಬ್ಯಾಗ್ ಆದರೆ ನಮಗೆ ಅದರದ್ದು 50% ಇರುತ್ತೆ. 7 kg, 3 kg ಮತ್ತು 10.5 kg ಇರುತ್ತೆ. 100 kg ತೊಗೊಂಡ್ರೆ ಮಾತ್ರ ಅದು 14 kg, 6 kg, 21 kg ಇರಬೇಕು ಅದರ ಗ್ರೇಡ್ ಪ್ರಕಾರ. ಆದರೆ ಇದೆಯಾ ಇಲ್ವಾ ಅಂತ ಕೂಡ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ಬೋದು. ಸೊ ಆದರೆ ನಾನು ಹೇಳೋದು ಇಲ್ಲಿ ಮಾಮೂಲಿ ಫರ್ಟಿಗೇಷನ್ಗೆ ನೀವು ಮಾಮೂಲಿ ಯೂರಿಯಾ, ಅಮೋನಿಯಂ ಸಲ್ಫೇಟ್ ತೊಗೋಬೋದು ಸಾರಜನಕ ಕೊಡಲಿಕ್ಕೆ. ಇನ್ನು ರಂಜಕಕ್ಕೆ DAP, SSP ಅವು ಕರಗದೇ ಇರೋದ್ರಿಂದ ಮುಂಚೆನೇ ನೆನೆ ಹಾಕಿ ಕೊಡ್ಬೋದು ಅಂತ ಹೇಳಿದ್ದೀನಿ. ಇಲ್ಲ ವಾಟರ್ ಸಾಲ್ಯುಬಲ್ ಗ್ರೇಡೇ ಕೊಡ್ಬೋದು, 12-60-10 ಅಥವಾ ಫಾಸ್ಫರಿಕ್ ಆ್ಯಸಿಡ್ ಬರುತ್ತೆ, ಅದನ್ನು ರಂಜಕದ ಮೂಲಕ ಕೊಡ್ಬೋದು. ಇನ್ನು ಪೊಟ್ಯಾಶ್ಗೆ MOP, SOPಗಳನ್ನೇ ಕೊಟ್ಕೋಬೋದು. ಕಂಪ್ಲೀಟ್ 100ಕ್ಕೆ 100 ವಾಟರ್ ಸಾಲ್ಯುಬಲ್ ಗ್ರೇಡ್ದೇ ಕೊಡಬೇಕು ಅಂತ ಏನೂ ಇಲ್ಲ. ಸೊ ಈ ಒಂದು ಅಂಶಗಳನ್ನು ತಾವು ಗಮನಿಸಿ ಈ ರಸಾವರಿಯನ್ನು ತಮ್ಮ ಅಡಿಕೆ ತೋಟದಲ್ಲಿ ಮಾಡ್ಬೋದು ಅಂತ ನಾನು ಈ ಮೂಲಕ ಹೇಳ್ತೀನಿ. ಮತ್ತೆ ಯಾರಿಗೆ ಏನೇ ಈ ರಸಾವರಿ ಬಗ್ಗೆ ಅನುಮಾನ ಇದ್ದರೆ ಸೊ ಯಥಾವಾಗಿ ನೀವು ಮೊದಲೇ ಮಾಡಿದಂತೆ ಮತ್ತೆ ಪ್ರಶ್ನೆಗಳನ್ನು ಕೇಳ್ಬೋದು, ಅನುಮಾನಗಳನ್ನ ವ್ಯಕ್ತಪಡಿಸ್ಬೋದು, ಕಮೆಂಟ್ಗಳಲ್ಲಿ ಕೇಳ್ಬೋದು ಅಥವಾ ಕರೆ ಮಾಡ್ಬೋದು ಅಥವಾ ನಮ್ಮನ್ನು ನೇರವಾಗಿ ಭೇಟಿ ಮಾಡು ಕೂಡ ತಮ್ಮ ಅನುಮಾನಗಳಿಗೆ ಸೂಕ್ತವಾದ ಉತ್ತರಗಳನ್ನು ಪಡ್ಕೋಬೋದು ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದ, ನಮಸ್ಕಾರ, ಮತ್ತೆ ಸಿಗೋಣ. ಥ್ಯಾಂಕ್ ಯು.